ಸೊ ಇದು ಯಾವ ಪ್ಲೇಸ್ ಇದು? ಯಾಗಂಬಿ. ಏ ಮಮ್ಮ, ಈ ಊರ ಈ ಪ್ಲೇಸ್ ಹೆಸ್ರೇನು ಮಮ್ಮ? ಈ ಪ್ಲೇಸ್ ಹೆಸ್ರೇನು? ಯಾಗಂಟಿ. ಕರೆಕ್ಟ್. ಇವಾಗ ನಾವು ಯಾಗಂಟಿ ಹತ್ರ ಇದ್ದೀವಿ. ಮಂತ್ರಾಲಯದಿಂದ ಬಂದು ಕೊನೆಯ ಪ್ಲೇಸ್, ನಮ್ಮ ಟ್ರಿಪ್ನ ಕೊನೆಯ ಪ್ಲೇಸ್. ಇಲ್ಲಿ ಗುಹೆಗಳೆಲ್ಲ ಇದೆ. ಇಲ್ಲಿ ಮೊದಲನೇದು ಇಲ್ಲಿ ಈಶ್ವರನ ದೇವಸ್ಥಾನ ಇದೆ. ಈಶ್ವರನ ದೇವಸ್ಥಾನ ಆದಮೇಲೆ ಅಲ್ಲಿ ಬ್ರಹ್ಮನ ದೇವಸ್ಥಾನ ಇದೆ ಅಂತ ಇನ್ನೊಂದು ಗುಹೆಯಲ್ಲಿ. ಫಸ್ಟು ನಾವು ಇವಾಗ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿಂದ ನೀರು ಇಲ್ಲಿ ಬಂದು ಅಲ್ಲಿ ಕಲ್ಯಾಣಿ ವೀಡಿಯೋ ಹಾಕ್ತೀನಿ. ಆ ಕಲ್ಯಾಣಿಗೆ ಹೋಗುತ್ತೆ ನೀರು. ಅಲ್ಲಿ ಒಳ್ಳೆ ಬಿಸಿ ನೀರು ಬರ್ತಿತ್ತು. ಇಂಥ ಚಳಿನಲ್ಲೂ ಇಂಥ ಬಿಸಿನೀರು ಬರ್ತಿತ್ತು ಅಂತಂದರೆ ಒಳ್ಳೆ ಸ್ನಾನ ಆಯಿತು ಕಲ್ಯಾಣಿನಲ್ಲಿ. ಇವಾಗ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಎರಡು ಗುಹೆ ಇದೆ, ಇಲ್ಲೊಂದು ಅಲ್ಲೊಂದು. ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಬನ್ನಿ. ದೇವಸ್ಥಾನದ ಒಳಗಡೆ ಫೋನೆಲ್ಲ ಇರಲ್ಲ, ಸೊ ಹೊರಗಡೆ ತೋರಿಸ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಮೆಟ್ಲತ್ಬೇಕು, ಹತ್ತುತ್ತಾ ಇದ್ದೀನಿ ನಿಧಾನವಾಗಿ. ಕಾಲೆಲ್ಲ ನೋವಾಗಿ ಹೋಗ್ಬಿಟ್ಟಿದೆ. ನಿನ್ನೆ ಮಂತ್ರಾಲಯದಲ್ಲಂತೂ ತುಂಬಾ ರಶ್ ಇತ್ತು. ರಶ್ ಇರೋ ಕಾರಣದಿಂದ ಕ್ಯೂನು ಸ್ವಲ್ಪ ದೊಡ್ಡದಾಗೇ ಇತ್ತು. ಅಂದರೆ ಈ ಧರ್ಮಸ್ಥಳದಲ್ಲೆಲ್ಲ ಇದೆಯಲ್ಲ, ಆ ಥರ ಮಾಡಿದ್ದರು. ಸೊ ಒಂದು ಬಿಲ್ಡಿಂಗ್ ಒಳಗಡೆ ಕೂಡಾಕಿ ಅಲ್ಲಿ ಕ್ಯೂ ಮಾಡಿಸಿದ್ರು. ಸೊ ಅಲ್ಲೇ ಹತ್ತತ್ರ ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಅಲ್ಲೇ ಕ್ಯೂ ಅಲ್ಲಿ ಆಗೋಗಿದೆ. ಅದು ಆಗ್ತಿದ್ದಂಗೆ ಮತ್ತೆ ಊಟಕ್ಕೆ ನಿಂತ್ಕೊಂಡ್ವಿ. ಅಲ್ಲೂ ದೊಡ್ಡ ಕ್ಯೂ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬಂದು ಪಂಚಮುಖಿ ಹೋಗಿ ಬಿಚ್ಚಾಲೆ ಹೋಗ್ಬೇಕಿತ್ತು, ಆದರೆ ಆಗಲಿಲ್ಲ. ಲೇಟ್ ಆಗಿದ್ದರಿಂದ ಅಲ್ಲಿ ಹೋಗೋದಕ್ಕಾಗಲಿಲ್ಲ. ಸೊ ಅದಕ್ಕೆ ಹಂಗೆ ವಾಪಸ್ಸಾಗಿ ಮತ್ತೆ ಬಂದು ಮಂತ್ರಾಲಯ ಬಂದು ಅಲ್ಲಿ ಸುತ್ತಾಡಿಕೊಂಡು ನಮ್ಮ ಚಿಕ್ಕವನಿಗೆ ತುಲಾಭಾರ ಮಾಡಿಸ್ಬೇಕಿತ್ತು. ತುಲಾಭಾರ ಮಾಡಿಸಿ ಆಮೇಲೆ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮಾಡಿಕೊಂಡು ಮತ್ತೆ ಕ್ಯೂ ಇತ್ತು. ಆಮೇಲೆ ಊಟ ಮಾಡ್ಕೊಂಡು ಬಂದು ಸ್ವಲ್ಪ ಶಾಪಿಂಗ್, ಸ್ವಲ್ಪ ಏನಿಲ್ಲ, ಚಿಕ್ಕದು ಏನೇನು ಬೇಕು ಎಲ್ಲ, ಏನೇನು ತೊಗೋಬೇಕು ಎಲ್ಲ ತೊಗೊಂಡಾದ್ಮೇಲೆ ನೈಟ್ ಒಂದು 12 ಗಂಟೆಗೆ ಹೊರಟ್ವಿ. ನಮ್ಮ ದುರಾದೃಷ್ಟ ಅಂತಂದರೆ ಗಾಡಿ ಕೆಟ್ಟೋಗಿತ್ತು, ಡೀಸೆಲ್ ಸೋರ್ತಿದೆ ಅಂತ. ಸೊ ಅದನ್ನು ರಿಪೇರಿ ಮಾಡೋದಕ್ಕೆ 1-2 ಅವರ್ ಆಯಿತು. ಮಧ್ಯ ನಿಲ್ಲಿಸಿದ್ರು. ಅದನ್ನು ಮಾಡಿಕೊಂಡು ಇವಾಗ ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ಸೀದಾ ಊರಿಗೆ ಹೋಗ್ತೀವಿ. ಇದಿಷ್ಟು ನಮ್ಮ ಟ್ರಿಪ್ಪು. ಸೊ ಆದಷ್ಟು ವೀಡಿಯೋದಲ್ಲಿ ತೋರಿಸ್ತೀನಿ ಏನೇನಿದೆ ಯಾಗಂಟಿನಲ್ಲಿ. ಓಕೆ, ಸ್ಟೇ ಟ್ಯೂನ್ಡ್, ನೋಡ್ತಾ ಇರಿ. ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ವ್ಯೂ. ವಾವ್. ಏನು ಮಾಮ ಇಲ್ಲಿ ಬಸವಣ್ಣ ಏನು ಚಿಕ್ಕದಾಗಿದ್ದ ಇಷ್ಟು ಬೆಳೆದಿದ್ಯಾ? ಪರವಾಗಿಲ್ಲ. ಇಲ್ಲಿ ಬಸವಣ್ಣ ಬೆಳೀತಾ ಇದೆಯಾ ಅಂತ ಪರಸಣಿ. ನೋಡಿ ಎಷ್ಟು ಸಣಿ ಆಗೈತಲ್ಲ, ಎಷ್ಟು ಕ್ಲಿಯರ್ ಆಗೈತೆ ನೋಡಿ ನೀರು. ನೀರು ನಾವು ಬೆಳಗ್ಗೆ ಸ್ನಾನ ಮಾಡಿದ್ರೆ ಕಲ್ಯಾಣಿ, ಅದಕ್ಕೆ ಇಲ್ಲಿಂದಾನೇ ನೀರು ಬರ್ತಾ ಇರೋದು. ಎಷ್ಟು ತಿಳಿಯಾಗಿದೆ ನೋಡಿ ನೀರು. ಆಗ್ತಾ ಇರ್ಬೋದು. ಇಲ್ಲೆಲ್ಲ ಎಷ್ಟು ಸಕ್ಕತ್ತಾಗಿದೆ, ಕಾಣಿಸ್ತಾ ಇದೆಯಾ? ಬೆಟ್ಟ ಇದೆ, ಬೆಟ್ಟ
ಕಾಣಿಸ್ತಾ ಇರ್ಬೋದು. ವ್ಯೂ ಇಸ್ ಸೋ ಗುಡ್, ಸೋ ಗುಡ್. ಇಲ್ಲಿ ಸ್ವಲ್ಪ ಹೆವಿ ಕಡ್ದಾಗಿದೆ ಮೆಟ್ಲುಗಳು, ಸ್ವಲ್ಪ ಹುಷಾರಾಗಿ ಹತ್ತಬೇಕು. ಮತ್ತು ಗುಹೆ ಒಳಗಡೆ ಹೋಗ್ತಾ ಇದೆ. ಗುಹೆ ಒಳಗಡೆ ಹತ್ತಬೇಕು ಇವಾಗ ನಿಧಾನವಾಗಿ. ಒಳಗಡೆ ವೆಂಕಟೇಶ್ವರ ದೇವಸ್ಥಾನ ಇತ್ತು, ಅದ್ರ ಜೊತೆಗೆ ನರಸಿಂಹಸ್ವಾಮಿ ಉದ್ಭವನೂ ಆಗಿದೆಯಂತೆ ಆ ಗುಹೆ ಒಳಗಡೆ. ಅಲ್ಲಿ ಒಂದು ಕಿಂಡಿ ಇದೆಯಂತೆ, ಆ ಕಿಂಡಿನಲ್ಲಿ ಎಲ್ಲ ದೇವತೆಗಳು ಓಡಾಡ್ತಾರೆ ಅಂತ ಹೇಳ್ತಿದ್ರು. ಅಂದರೆ ಅರುಣಾಚಲ ಎಲ್ಲ ಕಡೆಗೂ ಲಿಂಕ್ ಇದೆಯಂತೆ ಅದೆಲ್ಲ. ಇಲ್ಲಿರೋದು ಬ್ರಹ್ಮನ ದೇವಾಲಯ. ಸೊ ನಿಮ್ಗೆ ಒಂದೇ ಪ್ಲೇಸಲ್ಲಿ 3 ದೇವರು ಕಾಣಿಸುತ್ತೆ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಒಳ್ಳೆಯದಲ್ಲ? ಯಾಗಂಟಿ. ಈ ಕಡೆ ಎಲ್ಲರೂ ಬಂದರೆ ಈ ಪ್ಲೇಸ್ ನೆನ್ಪಿಟ್ಕೊಳ್ಳಿ, ಮಂತ್ರಾಲಯ ಸೈಡ್ ಬಂದರೆ. ಇದೆ ನೋಡಿ, ಜೀವಂತವಾಗಿರೋವು, ಆದರೆ ಈಗ ನೋಡೋದಕ್ಕೆ ಸತ್ತಿರೋ ಥರ ಕಾಣಿಸುತ್ತೆ. ಎಣ್ಣೆ ತಗೊಂಡಿದೆ ನೋಡಿ. ಎಷ್ಟು ದೊಡ್ಡದಾಗಿದೆ ಅಂತಂದರೆ ಕೆಳಗಡೆ ಇಳಿಯೋಷ್ಟರಲ್ಲಿ ಕಾಲು ನಡ್ಕೊತ್ಕೊಂಡ್ಬಿಡ್ತು ನಂದಂತೂ. ಆದರೂ ಚೆನ್ನಾಗಿದೆ ಟೆಂಪಲ್, ಈಶ್ವರನ್ ಟೆಂಪಲ್ ನೋಡಿ. ಏನೇ ಎಷ್ಟು ಸಕ್ಕತ್ತಾಗುತ್ತೆ ಟೆಂಪಲ್. ಇಲ್ಲೊಂದು ಶಿವನ್ ಟೆಂಪಲ್, ಇದು ಒಂದು ಶಿವನ್ ಟೆಂಪಲ್. ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ನಿಮಗೆ ವೆಂಕಟೇಶ್ವರ ಸಿಗುತ್ತೆ, ಅದಕ್ಕೆ ನಾವು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಬ್ರಹ್ಮ ಸಿಗುತ್ತೆ. ಒಟ್ಟಿನಲ್ಲಿ ಒಂಥರ ಪ್ಯಾಕ್ ಟೆಂಪಲ್ ಅಂತ ಹೇಳ್ಬೋದು. ರಕ್ಷೆ ಹೇಳ್ತಾ ಹೇಳಿ ರಕ್ಷಾ. ನೀವು ನೋಡಿ ಬನ್ನಿ ಫ್ರೆಂಡ್ಸ್. ಹೇಳು ಈಶಾ ಏನು ಫೌಂಡೇಶನ್ ಏನ್ ಹೇಳು, ಏನಂತ ಹೇಳಿದ್ದು, ಏನಂತ ಈಶಾ ಫೌಂಡೇಶನ್ ಏನ್ ಹೇಳು, ಏನದು ಮಮ್ಮಿ ಗಡ್ಸಿದ್ರೆ ಹೇಳ್ಬ, ಗಡ್ಸಿದ್ರೆ ಹೇಳ್ಬ. ಏನಂತ ಅಲ್ಲ ಅಲ್ಲ ಅದಕ್ಕಿಂತ ಈಶಾ ಫೌಂಡೇಶನ್ ಹೇಳು. ನಾನೇನಂದ್ರೆ ಏನಂದ್ರೆ ಹೇಳು, ಏನಂದ್ರೆ ಹೇಳ್ರಿ ಹೇಳ್ರಿ, ಮಮ್ಮಿ ಹೇಳ್ಬೇಕು, ನಾನು ಹೇಳ್ತೀನಿ, ನಾನು ಹೇಳ್ತೀನಿ ಹೇಳಿ ನೋಡೋಣ. ಈಶಾ ಹೇಳಿ ಹೇಳಿ ಹೇಳು, ಫೌಂಡೇಶನ್ ಹೇಳುದಲ್ಲ. And made it a part of himself, and hence he is undeniable. The ideal man, whereas one half of him is ಸೊ ನಾನಿವಾಗ ಬ್ಯಾಂಗ್ಳೂರಲ್ಲಿದ್ದೀನಿ, ಮೆಟ್ರೋಯಿಂದ ಮನೆಗೆ ಹೋಗ್ತಾಯಿದ್ದೀನಿ. ಟ್ರಿಪ್ ತುಂಬ ಚೆನ್ನಾಗಾಯಿತು. ಅಮ್ಮ ಬರಲಿಲ್ಲ, ಅವ್ರನ್ನ ಊರಲ್ಲೇ ಉಳಿಸಿದೆ. ಯಾಕೆಂದರೆ ತುಂಬ ಸ್ಟ್ರೈನ್ ಆಗಿದ್ದರಿಂದ ರೆಸ್ಟ್ ಮಾಡಲಿ ಅಂತ ಅಲ್ಲೇ ಉಳಿಸಿ ನಾನೊಬ್ಬ ಮಾತ್ರ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ.
ನಾಳೆ ಆಫೀಸ್ ಹೋಗ್ಬೇಕಲ್ಲ ಗುರು. ಸೊ ಅಂತೂ ಇಂತೂ ವೀಡಿಯೋ ಮುಗಿಸಿ ನೆಕ್ಸ್ಟ್ ವೀಡಿಯೋ ಪ್ರಿಪೇರ್ ಆಗೋಣ. ಬಾಯ್.